ನೋಡಿ, ವಿವಿಧ ಬೇಡಿಕೆ ಈಡೇರಿಸುವಂತೆ ಪ್ರತಿಭಟನೆ ನಡೀತಾ ಇದೆ. ಅಖಿಲ ಭಾರತ ಕಿಸಾನ್ ಸಭಾದಿಂದ ಪ್ರೊಟೆಸ್ಟ್ ನಡೀತಾ ಇದೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇರತಕ್ಕಂಥದ್ದು. ವಿವಿಧ ಬೇಡಿಕೆಯನ್ನು ಈಡೇರಿಸುವಂತೆ ಪ್ರತಿಭಟನೆ ನಡೀತಾ ಇದೆ ವೀಕ್ಷಕರೇ. ಅಖಿಲ ಭಾರತ ಕಿಸಾನ್ ಸಭಾದಿಂದ ಈ ಒಂದು ಪ್ರೊಟೆಸ್ಟ್ ನಡೀತಾ ಇದೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಪ್ರತಿಭಟನೆ ನಡೀತಾ ಇರತಕ್ಕಂಥದ್ದು. ಕೂಡ್ಲಿಗಿಯನ್ನ ಬರಪೀಡಿತ ಜಿಲ್ಲೆ ಅಂತ ಹೇಳಿ ಘೋಷಿಸಬೇಕು, ಕೂಡಲೇ ಬೆಳೆ ನಷ್ಟ ಸಾಲ ಮನ್ನಾ ಮಾಡಬೇಕು, ಹರವದಿ ಗ್ರಾಮಸ್ಥರಿಗೆ 3 ತಿಂಗಳ ಅಕ್ಕಿ ವಿತರಣೆ ಆಗಬೇಕು. ಕೂಡ್ಲಿಗಿ ತಹಸೀಲ್ದಾರ್ ಏನಿದ್ದಾರೆ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಗ್ರಾಮಸ್ಥರು. ಬೇಡಿಕೆ ಈಡೇರದೇ ಇದ್ರೆ ಬೃಹತ್ ಹೋರಾಟದ ಎಚ್ಚರಿಕೆ ಕೂಡ ನೀಡಿದ್ದಾರೆ. ನೋಡಿ, ರೈತರು ಗ್ರಾಮಸ್ಥರು ಅವರ ಹಲವು ಬೇಡಿಕೆಗಳನ್ನು ಇಟ್ಟು ಪ್ರೊಟೆಸ್ಟನ್ನು ಮಾಡಿದ್ದಾರೆ. ಕೂಡ್ಲಿಗಿಯಲ್ಲಿ, ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಅವರ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು, ಅವರಿಗೆ ಸೇರಬೇಕಾಗಿರ್ತಕ್ಕಂಥ 3 ತಿಂಗಳ ಅಕ್ಕಿ ಸೇರಬೇಕು, ಇನ್ನೂ ಹಲವು ಬೇಡಿಕೆಗಳಿದ್ದಾವೆ. ಆ ಬೇಡಿಕೆಗಳನ್ನು ಎದುರಿಟ್ಕೊಂಡು ತಹಸೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಆ ಮನವಿಗೆ ಆಲಿಸದೇ ಇದ್ರೆ ಅಥವಾ ಅವರ ಬೇಡಿಕೆಗಳು ಈಡೇರದೇ ಇದ್ರೆ ಬೃಹತ್ ಪ್ರತಿಭಟನೆಯ ಎಚ್ಚರಿಕೆ ಕೂಡ ನೀಡಿದ್ದ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು ಪ್ರೊಟೆಸ್ಟ್ ಅನ್ನ. ಅವರಿಗೆ 50-80 ಸಾವಿರ ರೂಪಾಯಿ ಇವತ್ತು ಖಾಸಗಿ ಕಂಪನಿಯವನು ಇವತ್ತು ಖರೀದಿ ಬಿಲ್ ಮಾಡ್ತಿದ್ದಾನೆ. ಇಷ್ಟೇ ಅಲ್ಲ, ಇನ್ನು ಬಹುತೇಕ ಜರ್ಮನಿ ಪಂಚಾಯತಿಯಲ್ಲಿ ಅಕ್ಕಿ ಹಗರಣ ಆಗಿದೆ. ಆ ಡಿಡಿಎ ಅಕ್ಕಿ ತಿಂದುಬಿಟ್ಟಿದ್ದಾನೆ. ಈ ಜಿಲ್ಲೆಯ ತಾಲೂಕಿನಲ್ಲಿ ಬರಗಾಲ ಬಂದಿದೆ. ನಾವು ದಯವಿಟ್ಟು ಒಂದು ಚಿಂತನೆ ಮಾಡಿ. ಈಗಾಗಲೇ ಕೃಷಿ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ರೈತರು ವಿಮೆ ಕಟ್ಟಿದ್ದಾರೆ, ಕೃಷಿ ಪರಿಹಾರ. ಅದಕ್ಕೆ ಕೃಷಿ ಅಧಿಕಾರಿಗಳು ಯಾವುದೇ ರೀತಿಯಿಂದ ಇದುವರೆಗೂ ಏನು ಕ್ರಮ ಕೈಗೊಂಡಿಲ್ಲ. ಬಹಳಷ್ಟು ರೈತರು ಕಟ್ಟಿರ್ತಕ್ಕಂಥ ಬಿಲ್ಸ್ ಇದಾವೆ. ರೈತರು ಜಮೀನು ಬಿತ್ತಿರ್ತಕ್ಕಂಥ ಬೆಳೆ ಹಾಳಾಗಿದೆ, ಅವರಿಗೆ ವಿಮೆ ಕೊಡ್ಲಿ, ಕಟ್ಟಿರ್ತಕ್ಕಂಥವ್ರಿಗೆ ಕೊಡ್ಲಿ, ಕೊಟ್ಟದೇ ಇರ್ತಕ್ಕಂಥವ್ರು ಸರ್ಕಾರ ಚಿಂತನೆ ಮಾಡಲಿ. ಇದಲ್ಲದೆ ನಮ್ಮ ಜರ್ಮಲಿ ಗ್ರಾಮ ಪಂಚಾಯತಿಯ 5 ಹಳ್ಳಿಗಳಲ್ಲಿ ಈಗಾಗಲೇ 3 ತಿಂಗಳು, ನಾವು 5ನೇ ತಿಂಗಳಲ್ಲಿ ಈಗಾಗಲೇ ಮನವಿ ಕೊಟ್ಟಿದ್ದೀವಿ. ಇದುವರೆಗೂ ಸಹಿತ ಮನವಿಗೆ ಯಾವುದೇ ರೀತಿಯಿಂದ ಉತ್ತರ ಬಂದಿಲ್ಲ. ನಾವು 11/5/2026 ಒಂದು ಕೊಟ್ಟಿದ್ದೀವಿ, 28/4/2026 ಒಂದ್ಸರಿ ಕೊಟ್ಟಿದ್ದೀರಿ. ಆದರೆ ಆ ಕಾರಣಕ್ಕಾಗಿ ನಾವು ಸುಮ್ಮನೆ ಆಕಸ್ಮಿಕ ಈಗ ತಗೊಂಡಿರ್ತಕ್ಕಂಥದ್ದು ಇದು. ಈಗಾಗಲೇ ಜಿಲ್ಲಾ ಡಿಡಿ ಅವರಿಗೆ ಎಲ್ಲ ವರದಿಯನ್ನ ತಾಲೂಕು ಆಫೀಸ್ಲಿಂದ ಕೊಟ್ಟಿದ್ರೆ ಇವತ್ತುವರೆಗೂ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದ್ರೆ ನಾವು ಈ ಹೋರಾಟದ ಮೂಲಕ ಒತ್ತಾಯ ಮಾಡೋದಿಷ್ಟೇ. ಯಾರು ಡಿಡಿ ಅವರಿದ್ದಾರೆ, ಇಲ್ಲಿ 3 ತಿಂಗಳು ಅಕ್ಕಿ ಕೊಡ್ತಾ ಇಲ್ಲ ಅಂದ್ರೆ ಡಿಡಿ ಅವರೇ ಇದಕ್ಕೆ ಹೊಣೆಗಾರರು, ಡಿಡಿ ಅವರೇ ಈ ಅಕ್ಕಿ ತಿಂದಿರೋರು, ಅವ್ರನ್ನೇ ಅಮಾನತು ಮಾಡ್ಬೇಕಂತೇಳಿ ಈ ಹೋರಾಟದ ಮೂಲಕ ನಾವು ಒತ್ತಾಯ ಮಾಡ್ತಾ ಇದೀವಿ ನಿಮ್ಮಲ್ಲಿ. ಯಾಕಂದ್ರೆ ಈ ವರದಿಯನ್ನ ಕಳಿಸಿ ಮುಂದಿನ ದಿನಗಳಲ್ಲಿ ನಾವು ಇಲ್ಲೇ ಕುಂದಿರ್ತೀವಿ. ಇದರ ಮಧ್ಯ ಜಂಗಮ ಸೌನಹಳ್ಳಿಯಲ್ಲಿ ಈಗಾಗಲೇ ತಮಗೆಲ್ಲ ಅರ್ಜಿ ಕೊಟ್ಟಿದ್ದೀವಿ. ಈಗಾಗಲೇ 40